ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಖ್ಯಾತ ಅಥ್ಲೀಟ್ ಸಹನಾ ಕುಮಾರಿ ನಮ್ಮೆಲ್ಲರ ಕನ್ನಡದ ಹೆಮ್ಮೆಯ ಕುವರಿ ಅಂತ ಹೇಳ್ಬೋದು. ಸಹನಾ ಕುಮಾರಿ ಜೊತೆಗೆ ಬನ್ನಿ ಮಾತನ್ನ ಮುಂದುವರಿಸೋಣ. ಸೊ ಸಹನಾ, ನಾವು ನಿಮ್ಮ ಜೊತೆ ಮಾತಾಡ್ತಾ ಇದ್ವಿ, ಆವಾಗಲೇ ನೀವು ಹೇಳಿದ್ರಿ ಏನೇ ಇದು ಆದರೂ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ, ಎಲ್ಲ ಆಯಿತು, ನಂದು ಇಡೀ ಒಂದು ಸ್ಪೋರ್ಟ್ಸಲ್ಲೇ ನನಗೆ ದಿನ ಕಳಿತೀನಿ ಅಂತ. ಹಾಬೀಸ್ ಅಂತ ಏನಿದೆ ಸಹನಾಗೆ, ಬೇರೆ ಹಾಬೀಸ್ ಅನ್ನೋದಾದರೆ? ಹಾಬೀಸ್ ಅಂದರೆ ನನಗೆ ಆ್ಯಕ್ಚುಲಿ ಬೇರೆ ಬೇರೆ ಕಡೆ ನೋಡಬೇಕು, ಮತ್ತು ನಮ್ಮ ನನಗೆ ಯಾಕೆ ನಾವು ಸ್ಪೋರ್ಟ್ಸಲ್ಲಿ ಇದ್ಬಿಡ್ತೀವಿ, ಸೊ ಎಲ್ಲಿ ಹೋಗ್ಲಿಕ್ಕೆ ಟೈಮೇ ಸಿಗಲ್ಲ, ಯಾವತ್ತು ಬ್ರೇಕೇ ಇಲ್ಲ. ನಮಗೆ ಟೈಮ್ ಸಿಕ್ಕಿದ್ರು ನಮ್ಮ ಮಗಳಿಗೆ ಬ್ರೇಕ್ ಇರಲ್ಲ, ಸ್ಕೂಲ್ ಇರುತ್ತೆ. ಸೊ ನನ್ನ ಹಾಬಿ ಏನಂದರೆ ನನಗೆ ಏನೆಲ್ಲ ಚೆನ್ನಾಗಿ ಪ್ಲೇಸ್ ಇರುತ್ತೆ, ಅಂದರೆ ಒಂದು ಐತಿಹಾಸಿಕ ಪ್ಲೇಸಸ್ ಇರುತ್ತೆ, ಸೊ ಅದನ್ನು ನೋಡ್ಬೇಕಂತ ನನ್ನ ತುಂಬ ಹಾಬೀಸ್ ಉಂಟು. ಸೊ ಸ್ಲೋಲಿ ಇನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹಾಬೀಸ್ ಅದು ನಂದು. ಅಂದರೆ ಟೂರಿಂಗ್ ಇಷ್ಟ, ಟೂರಿಂಗ್ ಇಷ್ಟ ನನಗೆ. ಸೊ ಅದು ಬಿಟ್ಟರೆ ನನಗೆ ರಾಫ್ಟಿಂಗ್ ಅಂತೂ ತುಂಬಾ ಇಷ್ಟ ಉಂಟು. ಸೊ ಅದು ಬಿಟ್ಟರೆ ನನಗೆ ಪೇಪರ್ ಅಂತೂ ನಾನು ಕಂಪಲ್ಸರಿ ನೋಡ್ತೀನಿ. ಸೊ ಅದೊಂದು ನನಗೊಂಥರ ಕ್ರೇಜ್, ಆ ಪೇಪರ್ ಎಲ್ಲ ಮುಗಿಸೋ ತನಕ ನನಗೆ ಅದು ಓದಿ ಮುಗಿಸ್ಲೇಬೇಕು ಆ ಪೇಪರ್. ಸೊ ಅದೊಂದು ತುಂಬ ಕ್ರೇಜ್ ಉಂಟು ಪೇಪರ್ ಮುಗಿಸೋದು ಅಂತ ಹೇಳಿದರೆ. ಶಾಪಿಂಗ್ ಇಷ್ಟನಾ? ಶಾಪಿಂಗ್ ಅಂತೂ ತುಂಬಾ ಇಷ್ಟ. ಅಲ್ಲ ವುಮೆನ್ಸ್ ಒಂದು ಇದಲ್ವಾ? ಹೌದು, ಶಾಪಿಂಗ್ ಎಲ್ಲರಿಗೂ ಇಷ್ಟ. ವಿಮೆನ್ ಅಂದ್ರೆ ಶಾಪಿಂಗ್ ತುಂಬಾನೇ ಇಷ್ಟ. ಸೊ ಸಹನಾ ಕೂಡ ಇಷ್ಟ. ಹೌದು, ಶಾಪಿಂಗ್ ಇಷ್ಟ. ಮೂವಿಗೆಲ್ಲ ಹೋಗಲ್ಲ ಅಷ್ಟೊಂದು, ಯಾಕೆಂದ್ರೆ ಟೈಮೇ ಸಿಗಲ್ಲ. ಸೊ ಏನೆಲ್ಲ ನ್ಯೂ ಮೂವೀಸ್ ಬಂದಿರುತ್ತೆ ಅದನ್ನ ಮನೆಯಲ್ಲೇ ಕೂತ್ಕೊಂಡು ನೋಡ್ಬಿಡ್ತೀವಿ ಸದ್ಯಕ್ಕೆ. ಸಹನಾ, ನೀವು ಅಷ್ಟೊಂದು ಕಾಂಪಿಟೇಷನಲ್ಲಿ ಇದು ಮಾಡಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಒಲಿಂಪಿಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ನಿಮಗೆ ಅನ್ಫರ್ಗೆಟಬಲ್ ಮೂಮೆಂಟ್ ಅಂದರೆ ಮತ್ತೆ ಮತ್ತೆ ನಿಮಗೆ ನೆನಪಾಗೋದು, ಖುಷಿ ಕೊಡುವಂಥದ್ದು ಯಾವುದು? ಅನ್ಫರ್ಗೆಟಬಲ್ ಅಂದರೆ ನಾನು ಫಸ್ಟ್ 2008 ಅದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮಗು ಆಯಿತು. ಮಗು ಆದಮೇಲೆ ನಾನು ಪುನಃ ಸ್ಪೋರ್ಟ್ಸಿಗೆ ಬಂದು ಸ್ಟಾರ್ಟ್ ಮಾಡಿ ಫಸ್ಟ್ ಇಂಟರ್ನ್ಯಾಷನಲ್ ಅದು ಕೊಚ್ಚಿನಲ್ಲಿತ್ತು ನಮಗೆ 2008. ಸೊ ಅಲ್ಲಿ ನಾನು ಏನಾಯ್ತಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ, ನಾನು ತುಂಬಾನೇ ಫಿಟ್ ಇದ್ದೆ ಅಲ್ಲಿ. ಅಲ್ಲಿ ಏನಾಯ್ತು, ನಮ್ಮ ಕೋಚ್ ಗಾಂಕರ್ ಸರ್ಗೆ ಸ್ವಲ್ಪ ಸಿಟ್ಟಾಗ್ಬಿಟ್ಟಿದ್ರು ನನ್ನ ಮೇಲೆ. ಯಾಕೆ ನೀವು ಇದು ಇಲ್ಲಿ ಬರ್ತೀರಾ, ಪಿಕ್ನಿಕ್ ಬರ್ತಿದ್ದೀರಾ, ನಿಮ್ಗೆ ಗೊತ್ತಾಗಲ್ಲ, ಬೈದ್ಬಿಟ್ಟಿದ್ರು. ಸೊ ನಂಗೆ ತುಂಬಾನೇ ಸಿಟ್ಟು ಬಂದಿತ್ತು. ಈ ಸರ್ ಏನು ಹೀಗೆ ಹೇಳ್ತಾರೆ, ಪಿಕ್ನಿಕ್ ಬರ್ತಾರೆ ಅಂತ ಯಾರಾದ್ರು ಹೇಳ್ತಾರಾ? ಬರೋ ನಮಗೂ ಗೊತ್ತಿರಲ್ಲ, ನಾವೆಷ್ಟು ಸ್ಟ್ರಗಲ್ ಮಾಡಿ ಬಂದಿರ್ತೀವಿ, ಮಾಡ್ತೇನೆ ನಾನ್ಸ ಅಂತೇಳಿ ಫುಲ್ ನಾನು ಜೋಶಲ್ಲಿದೆ, ಸಿಟ್ಟು ಬಿಟ್ಟೇ ಕೊಟ್ಟಿಲ್ಲ. ಪ್ರಾಕ್ಟೀಸ್ ಎಲ್ಲ ಆಯಿತು. ನೆಕ್ಸ್ಟ್ ಡೇ ನನ್ನ ಕಾಂಪಿಟಿಷನ್ ಇತ್ತು. ಸೊ ನಮ್ಮ ಸರ್ ಅಲ್ಲೇ ನಿಂತಿದ್ರು, ಬಟ್ ಏನು ನನಗೆ ಹೇಳ್ಕೊಡ್ತಿರ್ಲಿಲ್ಲ. ಏನಂತ ಕೇಳಿ ಗೈಡೇ ಮಾಡ್ತಿರ್ಲಿಲ್ಲ. ನಾನು ಎಣಿಸಿದ ಮಾಡ್ತೇನೆ ಇರಲಿ, ನಾನು ಇವ್ರು ಎಷ್ಟು ಇದು ಮಾಡ್ತೇನೆ, ನಾನು ಅದಕ್ಕಿಂತ ಡಬಲ್ ಜಾಸ್ತಿ ಮಾಡ್ತೇನೆ, ನನಗೆ ತುಂಬ ಸೆಟ್. ಸೊ ಅಲ್ಲಿ ನಾನು ಲೈಫ್ ಬೆಸ್ಟ್ ಮಾಡಿದೆ, 186 ಮಾಡಿದೆ, ನಂದೇ ಫಸ್ಟ್ ಪ್ಲೇಸ್ ಆಯಿತು. ಸೊ ಅದು ನಂದು ಅನ್ಫರ್ಗೆಟಬಲ್. ಅಂದರೆ ಅದೊಂದು ಚಾಲೆಂಜ್ ತಗೊಂಡು ನಾನು ಮಾಡಿದ್ದೇನೆ ಅಂತೇಳಿ ನನಗೆ ತುಂಬಾ ಖುಷಿ ಆಗಿತ್ತು. ಅದಾದಮೇಲೆ ನನಗೆ ಅನ್ಫರ್ಗೆಟಬಲ್ ಅಂದರೆ ನಮ್ಮದು ಅದೇ 192 ನಾನು ಏನು ಒಲಿಂಪಿಕ್ ಕ್ವಾಲಿಫೈ ಮಾಡಿದೆ. ಸೊ ಅದೊಂಥರ ಅನ್ಫರ್ಗೆಟಬಲ್, ಯಾಕಂದ್ರೆ ನಾನು ಕಾಂಪಿಟೇಷನ್ ಮುಗಿಬೇಕಾದ್ರೆ ಯಾರು ಇರಲಿಲ್ಲ ಸ್ಟೇಡಿಯಮಲ್ಲಿ. ಸೊ ಓನ್ಲಿ ಕೋಚಸ್ ಆ್ಯಂಡ್ ಸಮ್ ಆಫ್ ಅಥ್ಲೇಟ್ಸ್ ಇದ್ರು. ಸೊ ಹಾಗಾಗಿ ಅದು ಮುಗಿಬೇಕಾದ್ರೆ 9:30 ಆಗಿತ್ತು. ನಾನು ಗ್ರೌಂಡಲ್ಲಿ 9:30 ಮುಗಿಸಿದೆ ಅಂದು ಕಾಂಪಿಟೇಷನ್ ನೈಟ್ಗೆ. ಸೊ ನೈಟ್ ಮುಗಿಸಿ ಅದು ಮುಗಿಸುವಷ್ಟು ನನ್ನ ಫೋಟೋ ಎಲ್ಲ ಮಾಡ್ತಾರೆ, ಅವ್ರಿಗೆ ಪಾಪ ಟೈಮ್ ಸಿಗ್ತಿಲ್ಲ ಫೋಟೋ ಶೂಟಿಂಗ್ ಮಾಡಲಿಕ್ಕೆ, ಫೋಟೋ ತೆಗಿರಿ ಅಂತೇಳಿ. ಸೊ ಅದು ಏನು ನಾನು ಜಂಪ್ ಮಾಡಿದ ತಕ್ಷಣ, ಯಾಕಂದರೆ 189 ನಾನು ಥರ್ಡ್ ಅಟೆಂಪ್ಟ್ ಕ್ಲಿಯರ್ ಮಾಡಿದೆ. ಎಲ್ಲ ಟೆನ್ಷನ್, ಯಾಕಂದ್ರೆ ಅದು ನನ್ನ ಲಾಸ್ಟ್ ಕ್ವಾಲಿಫೈ ನಂದು. ಅದಕ್ಕಿಂತ ಮುಂಚೆ ನಾನು ಕ್ವಾಲಿಫೈ ಆಗ್ತಾನೆ ಇರಲಿಲ್ಲ. ಎಲ್ಲದಕ್ಕೂ 189, 89 ಹಾಗಿರಲ್ಲಿ ಮಿಸ್ ಆಗ್ತಿತ್ತು ನನಗೆ. ಸೊ ಹೀಗಾಗಿ ಇದು ನನ್ನ ಲಾಸ್ಟ್ ಚಾನ್ಸ್, ಎನಿ ಕಂಡೀಷನ್ ನಾನು ಮಾಡಲೇಬೇಕು, ಈಗ ನನಗೆ ಬೇರೆ ಇದಿಲ್ಲ ಅಂತೇಳಿ ಅದೇ ನಾನು ಥಿಂಕ್ ಮಾಡಿದೆ. ಸೊ 189 ನನ್ನ ಸೆಕೆಂಡ್ ಅಟೆಂಪು ಫೌಲ್ ಆಯಿತು. ಇನ್ನೂರು ಒಂದೇ ಚಾನ್ಸ್ ನನಗೆ. ಏನು ಮಾಡೋದು, ಫುಲ್ಲು ಕಾನ್ಸಂಟ್ರೇಟ್ ಮಾಡಿದ್ದೆ ನಾನು 189ಗೆ. ಸೊ ಆಗ ನನ್ನ ಜೊತೆ ಹಸ್ಬೆಂಡ್ ಇರಲಿಲ್ಲ, ಅವರು ಕಾಂಪಿಟೇಷನ್ ಬಂದಿರಲಿಲ್ಲ ಇತ್ತು. ಸೊ ನನ್ನ ಕೋಚ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಆಮೇಲೆ ಹೇಳಿದ್ರು, ಸಾನಾ ಫುಲ್ ಕಾನ್ಸಂಟ್ರೇಟ್ ಮಾಡು, ಚೆನ್ನಾಗಿ ಮಾಡಬೇಕು ಅಂತ. ಸೊ ಅದು ಲಾಸ್ಟ್ ಹೈಟ್ ನಾನು ಚೆನ್ನಾಗಿ ಕ್ಲಿಯರ್ ಮಾಡಿಬಿಟ್ಟೆ. ಸೊ ನಂಗೆ ಅದು ಕ್ಲಿಯರ್ ಆದ ತಕ್ಷಣ ನಾನು ಫುಲ್ ಹಾರಿಬಿಟ್ಟೆ, ಬೆಡ್ಡಿಂದ ಹಾರಿ ಹೋಗಿ ಕೋಚನ್ನು ಹಗ್ ಮಾಡಿಬಿಟ್ಟು ಕೋಚಿಗೆ ಫುಲ್ ಖುಷಿಯಾಗಿ. ಸೊ ಅದು ಮೂಮೆಂಟ್ ನನಗೆ ಅದು ಕ್ಯಾಚ್ ಮಾಡಲಿಕ್ಕಾಗಿಲ್ಲ, ವೀಡಿಯೋದಲ್ಲಿ ನಾನು ಕ್ಯಾಚ್ ಮಾಡಬೇಕಿತ್ತು. ಸೊ ಅದು ನನಗೆ ಸಿಕ್ಕಿರಲಿಲ್ಲ. ಸೊ ಅದೊಂದು ಮೂಮೆಂಟ್ ನಾನು ಮರೆಯೋಕ್ಕಾಗಲ್ಲ. ಅದು 192 ಏನು ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡಿ ನಾನು ಹಾರಿ ಬಂದಿದ್ದೀನಿ, ಆ ಮೂಮೆಂಟ್ ಇನ್ನೂ ಸಹ ಹೋಗ್ತಾ ಇಲ್ಲ. ಸೊ ಫನ್ನಿಯೆಸ್ಟ್ ಘಟನೆ ನಡೆದಿರುತ್ತೆ ಏನಾದರೂ? ಯಾಕಂದರೆ ಎಲ್ಲರೂ ಸೇರಿರ್ತೀರಾ, ನೀವು ಎಲ್ಲರೂ ಕಾಂಪಿಟೇಷನ್ ಹೋಗಿರ್ತೀರಾ, ನಿಮ್ದು ಏನಾದರೂ ಮತ್ತೆ ನೆನೆಸ್ಕೊಂಡು ನಗುವಂಥ ಘಟನೆ ಇದೆಯಾ ಯಾವ್ದಾದ್ರು? ಸೊ ಅದೇ ನಾನು ಒಂದ್ಸತಿ ಏಷ್ಯನ್ ಗ್ರ್ಯಾಂಡ್ ಪಿಕ್ಸ್ ಚೈನಾಗೆ ಹೋಗಿದ್ದೆ. ಸೊ ಅಲ್ಲಿ ನಮಗೆ ಅದು 3 ಕಾಂಪಿಟೇಷನ್ ಸರ್ಕ್ಯೂಟ್ ಮಿಡ್ತಾರೆ, ಒಂದು ಕಾಂಪಿಟೇಷನ್ ಒಂದೊಂದು ಪ್ಲೇಸ್ ಚೇಂಜ್ ಆಗ್ತಿರುತ್ತೆ. ಸೊ ನಂದು ಏನಾಯ್ತು, ಫಸ್ಟ್ ಕಾಂಪಿಟೇಷನ್ ಬಿಟ್ಟು ಸೆಕೆಂಡ್ ಕಾಂಪಿಟೇಷನಲ್ಲಿ ವಾರ್ಮ್ ಅಪ್ ಮಾಡಿ ಮಳೆ ಬರ್ತಿತ್ತು. ಸೊ ನಾವು ಟ್ರ್ಯಾಕ್ ಬಿಟ್ಟು ಮೇಲ್ಗಡೆ ಇಂಡೋರಲ್ಲಿ ವಾರ್ಮ್ ಅಪ್ ಮಾಡ್ತಾ ಇರ್ತೀವಿ. ಸೊ ಇದು ಮಳೆಗೆ ಏನು ಇದು ಬೇಡ. ಸೊ ಅನ್ಫಾರ್ಚುನೇಟ್ ನಾನು ಓಡ್ತಾನೆ ಇದ್ದೆ. ಓಡ್ಬೇಕಾದ್ರೆ ಸಡನ್ ನಾಯಿ ಅದು ಎಲ್ಲಿಂದ ಬಂದು ಗೊತ್ತಿಲ್ಲ, ಅದು ಕಚ್ಚಿಬಿಟ್ಟು ಅಯ್ಯೋ ಇದು ಕಚ್ಚಿಬಿಡ್ತಲ್ಲ ಅಂತ. ಅದು ಆಲ್ಮೋಸ್ಟ್ ನನಗೆ ಅದು 2 ಹಲ್ಲಾದ್ರೂ ಬಿದ್ದೇ ಬಿಟ್ಟಿತ್ತು. ಆಯ್ತು, ಸಾನನ್ ಕ್ಯಾರಿಯರ್ ಹೋಯ್ತು, ಎಲ್ಲರೂ ಸ್ಟಾರ್ಟ್ ಮಾಡಿ ಸಾನನ್ ನಾಯಿ ಕಚ್ಚಿಬಿಡ್ತು, ಇನ್ನು ಆಯ್ತು ಇನ್ನು ಆಗಲ್ಲ ಹೇಳಿ ಅವಳು ಹೋಯ್ತು, ಇನ್ನು 14 ಇಂಜೆಕ್ಷನ್ ಕೊಡ್ಬೇಕು ಇವಳಿಗೆ, ಇನ್ನು ಮಾಡಲ್ಲ ಇವಳು, ಎಲ್ಲರೂ ಹೇಳಿಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರೂ ಕಚ್ಚಿದೆ. ಅಯ್ಯೋ ದೇಶದಿಲ್ಲದ ನಾಯಿ ನಿನಗೆ ಚೈನಾದಲ್ಲಿ ಕಚ್ಬೇಕಿತ್ತ, ನಿನ್ಗೆ ಚೈನಾ ನಾಯಿ ಕಚ್ಬಿಡುತ್ತೆ, ಎಲ್ಲರೂ ನಗ್ತಾ ಇದ್ರು ಅಲ್ಲಿ ಹೇಳಿ, ಈಗಲೂ ನಗ್ತಾರೆ.
ಸೊ ಚೈನಾ ನಾಯಿ ಸಾನ ನೆನಪಿದೆಯಾ ಚೈನಾ ನಾಯಿ ಅಂತ ಎಲ್ಲ ಅದ್ ನಗ್ತಿರ್ತಾರೆ. ನೆನೆಸ್ಕೊಂಡು ಈಗಲೂ ಚೈನಾಗ ಹೋದ್ರೆ ಅದೇ ನಾನು ಈಗ ತುಂಬಾ ಕಾಂಪಿಟೇಷನ್ ಹೋಗ್ತಾ ಇರ್ತೀನಿ. ಚೈನಾ ಹೋದ ತಕ್ಷಣ ಅದೇ ನೆನಪಿರುತ್ತೆ, ಅಯ್ಯೋ ಈ ಚೈನಾ ನಾಯಿ ಎಲ್ಲಿ ಡೇಂಜರ್ ಇರುತ್ತೆ, ಸೊ ತುಂಬಾ ಸೇಫ್ಟಿ ಆಗಿರ್ಬೇಕಂತ ಈಗಲೂ ನಗ್ತಾರೆ ನಾನು ನೋಡಿ. ಸಹನಾ ಫಿಟ್ ಆಗಿದಾರಲ್ಲ ಹೆಂಗೆ ಅಂತ, ಒಂದು ಮಗುವಿನ ತಾಯಿ 7 ವರ್ಷದ ಮಗುವಿನ ತಾಯಿ ಅಂತ ಗೊತ್ತಾಗಲ್ಲ. ಸೊ ಮಹಿಳೆಯರಿಗೆ ಫಿಟ್ನೆಸ್ ತುಂಬಾನೇ ಇಂಪಾರ್ಟೆಂಟ್. ಹೌದು. ಸೊ ನೀವು ಹೇಳೋ ಪ್ರಕಾರ ಏನಂತೀರಾ, ಫಿಟ್ನೆಸ್ ಗುಟ್ಟೇನು? ಫಿಟ್ನೆಸ್ ಯಾಕೆಂದ್ರೆ ಪ್ರಾಕ್ಟೀಸ್ ಅಂತೂ ನಾವು ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಆದ್ರೆ ನಮ್ಗೆ 9:30 ಟು 1 o'clock ತನಕ ನಾವು ಬಿಸಿಲಲ್ಲೇ ಇರ್ತೀವಿ. ಬಿಸಿಲಲ್ಲಿದ್ದೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಸೊ ಅದು ಬರ್ನೌಟ್ ಆಗ್ತಾನೆ ಇರುತ್ತೆ. ನಮ್ದು ಏನಿರುತ್ತೆ ಅದು ಫ್ಯಾಟ್ ಬರ್ನ. ಮತ್ತೆ ಒಂದು ಮೇನ್ ಥಿಂಗ್ ಅಂದ್ರೆ ನಾವು ಫುಡ್ ಮೇಂಟೈನ್ ಮಾಡಬೇಕು. ಸೊ ಇದು ಫುಡ್ ನಮ್ಗೆ ತಿನ್ನೋಕೆನೇ ಆಗಲ್ಲ, ಮಾಡ್ಲೂಬಾರ್ದು. ಯಾಕಂದ್ರೆ ಒಮ್ಮೆಲೆ ಬಾಡಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಒಂದು ಕಾಂಪಿಟೇಷನ್ ಪೀಕ್ ಕಾಂಪಿಟೇಷನ್ ಹೋಗೋದಾದ್ರೆ ನಮಗೆ ಆ ಸರ್ಟನ್ ವೆಯ್ಟ್ ನಮಗೆ ಮೇಂಟೈನ್ ಮಾಡಬೇಕು. ಸೊ ಹಾಗಾಗಿ ನಾನು ಡಯಟ್ ತುಂಬಾ ಕೇರ್ ತಗೊಳ್ತೇನೆ. ಕಾಂಪಿಟೇಷನ್ ಇದ್ದಾಗ ಮೇಜರ್ ಕಾಂಪಿಟೇಷನ್ ಡಯಟ್ ನಾನು ನಂದೇ ಮಾಡ್ಕೊಳ್ತೀನಿ, ನಾನೇ ತಿಂತಿರ್ತೀನಿ. ಸೊ ನನಗೆ ಹಾಸ್ಟೆಲಿಂದ ಸಹ ತುಂಬ ಸಪೋರ್ಟ್ ಸಿಕ್ಕಿತ್ತು. ಯಾಕೆಂದರೆ ವಿಟಮಿನ್ ಸಪ್ಲಿಮೆಂಟ್ಸ್ ನಾವು ತಗೊಳ್ಳೇಬೇಕು. ಸೊ ವಿದೌಟ್ ಸಪ್ಲಿಮೆಂಟ್ಸ್ ನಾವು ಏನು ಮಾಡ್ಲಿಕ್ಕಾಗಲ್ಲ. ಅಂದರೆ ಒಂದು ಫುಡ್ಡಲ್ಲಿ ಎಷ್ಟು ನಮ್ಗೆ ಸಪ್ಲಿಮೆಂಟ್ಸ್ ಚೆನ್ನಾಗಿ ವಿಟಮಿನ್ ಸಪ್ಲಿಮೆಂಟ್ಸ್ ಅಲ್ಲಿ ತಗೊಳ್ತಾ ಇರ್ತೇನೆ. ಸೊ ಬಾಡಿ ಮೇಂಟೈನ್ ಆಗಿ ಇಟ್ಕೊಂಡಿರ್ತೇನೆ. ಸೊ ಸಹನಾ ಪ್ರಾಕ್ಟೀಸಿಗೆ ಹೇಗೆ ನಡೆದಿದೆ? 2014ಗೆ ಗೇಮ್ಸ್ಗೆ ಈಗ ಪ್ರಿಪೇರ್ ಆಗ್ತಿದ್ದೀರಾ? ಹೌದು, ಈಗ ಅಂದ್ರೆ ಪ್ರಾಕ್ಟೀಸ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ 15 ಬ್ರೇಕ್ ತಗೊಂಡಿದ್ದೇನೆ. ಅದಾಗಿ ಆಫೀಸ್ ಹೋಗ್ಬೇಕಿತ್ತು ನನಗೆ. ಸೊ ಹಾಗಾಗಿ ಈಗ ಪ್ರಾಕ್ಟೀಸ್ ಲೈಟ್ ಆಗಿ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನೇನು ನಮ್ಮ ಕೋಚ್ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಅದಕ್ಕೆ ಇದು ಮಾಡ್ತಾ ಇದ್ದೇನೆ. ಸೊ ಎನಿವೆ ಥ್ಯಾಂಕ್ ಯು ಸೋ ಮಚ್ ಸಹನಾ, ನಿಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಸಹನಾ ಯಾವಾಗಲೂ ಇದೇ ರೀತಿ ಚುರುಕಾಗಿ ಆಟ ಆಡ್ತಾನೆ ಇರಲಿ, ಹೈ ಜಂಪಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ಗಳಲ್ಲಿ ಗೆದ್ದು ಬರಲಿ. ನೆಕ್ಸ್ಟ್ ಈ ಕಾಂಪಿಟೇಷನಲ್ಲೂ ಕೂಡ ಮುಂಚೂಣಿಯಲ್ಲಿ ಗೆದ್ದು ಬನ್ನಿ ಅಂತ ಹೇಳ್ತಾ, ಕರ್ನಾಟಕದ ಹೆಮ್ಮೆಯ ಕನ್ನಡತಿ ನೀವು. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಅವರಿಗೆ ಈ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಸೊ ವೀಕ್ಷಕರೇ, ಇದು ಇವತ್ತಿನ ಸಕ್ಸಸ್ಫುಲ್ ವಿಮೆನ್ ಸ್ಟೋರಿ. ಸಹನಾ ಕುಮಾರಿ ಖ್ಯಾತ ಅಥ್ಲೀಟ್, ನಮ್ಮ ಕನ್ನಡದ ಕುವರಿ, ಕರಾವಳಿ ಬೆಡಗಿ. ಸೊ ಅವರ ಮಾತಿನ ಒಂದು ಧಾಟಿ ಹೇಗಿತ್ತಪ್ಪ ಅಂದರೆ, ನಿಜವಾಗ್ಲೂ ಯಾವಾಗಲೂ ಚುರುಕಾಗಿ ಇರ್ತೀನಿ ಜೀವನದಲ್ಲಿ ಅಂತ. ನಿಜವಾಗ್ಲೂ ಒಂದು ಗುರಿ ಉದ್ದೇಶ ಇತ್ತು ಅಂದರೆ ಏನು ಬೇಕಾದರೂ ಸಾಧಿಸ್ಬೋದು. ನೋಡಿ, ಮಗುವಾಗಿ 3 ತಿಂಗಳಿಗೆ ಮತ್ತೆ ಫೀಲ್ಡಿಗೆ ವಾಪಸ್ ಬಂದರು. ಅಂದರೆ ಅಷ್ಟೊಂದು ಆಸಕ್ತಿ ಇದೆ ಅವರಿಗೆ ಹೈ ಜಂಪಲ್ಲಿ. ಸೊ ಅದರಲ್ಲಿ ಆಸಕ್ತಿ ಇರೋದ್ರಿಂದನೇ ಇವತ್ತು ಈ ಒಂದು ಸ್ಟೇಜ್ಗೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಮ್ಮೆಲ್ಲ ಗೆಳತಿಯರಿಗೆ ಒಂದು ಪ್ರೇರಣೆ, ಸ್ಫೂರ್ತಿ ಆಗುತ್ತೆ ಅನ್ಕೋತೀನಿ. ಇದು ಇವತ್ತಿನ ಸುಹಾಸಿನಿ. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.